ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ತಂದೆಯಿಂದಲೇ ಗರ್ಭಿಣಿ ಪುತ್ರಿಯ ಮರ್ಯಾದಾ ಹತ್ಯೆ. ಮಾನ್ಯ ಮೃತದೇಹ ಹುಬ್ಬಳ್ಳಿಯ ಕಿಮ್ಸ್ ಶವಾಗಾರಕ್ಕೆ ಶಿಫ್ಟ್. ಕಳೆದ ರಾತ್ರಿ ಚಿಕಿತ್ಸೆ ಫಲಕಾರಿಯಾಗದೆ ಮಾನ್ಯ ಮೃತಪಟ್ಟಿದ್ರು. ಖಾಸಗಿ ಆಸ್ಪತ್ರೆಯಲ್ಲಿ ಗರ್ಭಿಣಿ ಮಾನ್ಯ ಮೃತಪಟ್ಟಿದ್ದು ಕಿಮ್ಸ್ ಆಸ್ಪತ್ರೆಯ ಬಳಿ ಹೆಚ್ಚುವರಿ ಪೊಲೀಸರ ನಿಯೋಜನೆಯಾಗಿದೆ. ಆಸ್ಪತ್ರೆ ಬಳಿ ಧಾರವಾಡ ಎಸ್ಪಿ ಗುಂಜನಾರ್ಯ, ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಎನ್ ಶಶಿಕುಮಾರ್ ಉಪಸ್ಥಿತರಿದ್ದಾರೆ. ಭದ್ರತೆಯನ್ನು ಒದಗಿಸಲಾಗಿದೆ. ಮರ್ಯಾದಾ ಹತ್ಯೆ. ಬೇರೆ ಜಾತಿಯ ಹುಡುಗನನ್ನ ಪುತ್ರಿ ಮದುವೆಯಾದ್ಲು ಅನ್ನೋ ಕಾರಣಕ್ಕಾಗಿ ಪುತ್ರಿಯನ್ನೇ ಹತ್ಯೆ ಮಾಡಿದಂತಹ ಸ್ಟೋರಿ ಇದು. ಕಳೆದ ರಾತ್ರಿ ಚಿಕಿತ್ಸೆ ಫಲಕಾರಿಯಾಗದೆ ಮಾನ್ಯ ಮೃತಪಟ್ಟರು. 6 ತಿಂಗಳ ಗರ್ಭಿಣಿ ಆಕೆ. ಖಾಸಗಿ ಆಸ್ಪತ್ರೆಗೆ ಅವರನ್ನು ತಕ್ಷಣವೇ ದಾಖಲಿಸಿದರಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಮೃತಪಟ್ಟಿದ್ದಾರೆ. ಈಗ ಆ ಹತ್ಯೆ ಮಾಡಿದಂತಹ ಆರೋಪಿಗಳು ತಂದೆ ಸೇರಿದಂತೆ ಉಳಿದವರಿಗೆ ತಕ್ಕ ಶಿಕ್ಷೆಯಾಗಬೇಕು ಅಂತ ಹೇಳಿ ಮಾನ್ಯ ಪತಿ ಕೂಡ ಆಗ್ರಹಿಸಿದ್ದಾರೆ. ಮಗಳನ್ನೇ ಹತ್ಯೆ ಮಾಡಿದಂತಹ ಆರೋಪ ಈಗ ತಂದೆ ಮೇಲೆ. ನಮ್ಮ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಮಾನ್ಯ ಪತಿಯನ್ನ ಮಾತನಾಡಿಸಿದ್ದಾರೆ, ಕೇಳೋಣ ಬನ್ನಿ. ಅಂತರ್ಜಾತಿ ವಿವಾಹವಾಗಿದ್ದಕ್ಕೆ ಸ್ವತಃ ಹೆತ್ತ ತಂದೆಯೇ ತನ್ನ ಗರ್ಭಿಣಿ ಪುತ್ರಿಯನ್ನ ಕೊಲೆ ಮಾಡಿರುವಂಥದ್ದು. ಇದೀಗ ಯುವತಿಯ ಪತಿ ವಿವೇಕಾನಂದ್ ನಮ್ಮ ಜೊತೆ ಅವರು ಮಾತಾಡ್ತಾನೆ. ತಾವು ಯಾವಾಗಿಂದ ಪ್ರೀತಿ ಮಾಡ್ತಾ ಇದ್ರಿ? ಎಷ್ಟು ವರ್ಷ ಆಯ್ತು ತಮ್ಮ? ಸರ್ ನಾನು 2 ವರ್ಷ ಆಯ್ತು ಸರ್. ನಾವು ಲವ್ ಮಾಡಾಯ್ತು ಸರ್. ಇದ ಇಯರ್ ಮೇ ಒಳಗೆ ನಮ್ದು ನಾವಿಬ್ಬರು ಓಡಿಗಿದ್ದೀವಿ ಸರ್. ನಾನು ಇಲ್ಲಿ ಭರವಸೆ ಅಕಾಡೆಮಿ ಒಳಗಿದ್ದಾಗ ಅವ್ರು ನನ್ನ ಅಂತೇಳಿ ಬಂದು ಇಲ್ಲ ಮನೆ ಒಳಗೆ ಟಾರ್ಚರ್ ಮಾಡತ್ತಾರ ಅಂತಂದು ನನ್ನ ಕರ್ಕೊಂಡು ಬಂದಿಲ್ಲ ಸರ್. ಆಕಿ ಇಲ್ಲಿ ಈ ಸ್ಟೇಷನ್ ಒಳಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಮಾಡಿದ್ರು ಸರ್. ಅವ್ರ ಮನೆ ಒಳಗೆ ಗೊತ್ತಿದ್ದನು ಸರ್. ಹಿಂಗೆ ನಾವು ಇಲ್ಲಿ ಬಂದು ಸರ್ ಕಡೆ ಭೇಟಿಯಾಗಿ ನಾವು ಸ್ಟೇಟ್ಮೆಂಟ್ ಕೊಟ್ಟು ಹೋಗಿದ್ದೀವಿ ಸರ್. ಕೊಟ್ಟು ಹೋಗಿಂದ ನಾವು ಇಲ್ಲಿ ಹಾವೇರಿ ಒಳಗಿದ್ದೀವಿ ಸರ್. ನಮ್ಮ ಕಾಕಾರ ಮನೆ ಒಳಗೆ ಇದ್ದೀವಿ ಸರ್. ಅಲ್ಲಿಂತ್ರ ಮನೆ ಪ್ರೆಗ್ನೆಂಟ್ ಆದಿಂದ ಚೆಕಪ್ಗೆ ಅಂತಂದು ತಿಂಗಳ ಕರ್ಕೊಂಬರ್ತಿದ್ದೆ ಸರ್. ನಾನು ಇಲ್ಲಿ ಇದು ಗೊಂಜನ್ ಸರ್ ಕಡೆ ನಾವು ಇದು ಕಂಪ್ಲೇಂಟ್ ಮಾಡಿ ನಾವು ಇದ್ದಲ್ಲಿ ಹುಡ್ಕಾತಾರ ಸರ್ ಅವ್ರು ಅಂತಂದು ಹೇಳಿದ್ದೆ ಸರ್. ಅವ್ರನ್ನ ಕರೆಸಿ ವಿಚಾರಣೆ ಮಾಡಿ ಇಲ್ಲ ನಾವು ಅವ್ರು ಸತ್ತಾರಂತ ಕೈ ಬಿಟ್ಟೇವು ಅಂತಂದು ಹಿಂಗೆಲ್ಲ ಹೇಳಿ ಈ ಥರ ಮಾಡಿದ್ದಾರೆ ಸರ್. ನಿನ್ನೆ ನಾವು ಅಪ್ಪಾಜಿಗೆ ಟ್ಯಾಕ್ಟ್ರ್ ತೊಗೊಂಬಂದು ಗುದ್ದಾರಂತ ಸರ್. ನಾನು ನೋಡಾಕಲ್ಲಿ ಹೋದಾಗ ನನ್ನ ಮ್ಯಾಗೂ ಇದು ಮಾಡಿದ್ರು ಸರ್ ಅವ್ರು. ನಾ ತಪ್ಪಿಸ್ಕೊಂಡು ಬಂದೆ ಸರ್ ನಾನು ನಿನ್ನೆ. ಮತ್ತು ನಾನು ಈತ ಬಂದಿದ್ದು ನೋಡಿ ಮನೆಗೂ ಇದು ಮಾಡಿದ್ರು ಸರ್. ಅವ್ರ ಮನೆಗೆ ಹೋಗಿ ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿಗೆ ಎಲ್ಲರಿಗೂ ಹೊಡೆದಾರ ಸರ್. ನಮ್ಮ ದೊಡ್ಡಪ್ಪಗೆ ಅದು ಸರ್. ಯಾರ್ಯಾರಿದ್ರು ಅವಾಗ? ನಾನು ನಮ್ಮ ಅಣ್ಣ ಇದ್ದೀವಿ ಸರ್. ಅವರು ಪ್ರಕಾಶಿಗೆ ಹೊಡಿದ್ದ ಸರ್. ಅರುಣ್ ಇದ್ದಾರ್ರಿ, ಮತ್ತು ಗುಗ್ರಪ್ಪ ಅಂತಂದು ಮುದ್ಕಪ್ಪ ಅಂತಂದು ಇದ್ರಿ, ಮತ್ತು ಅವ್ರು ಇನ್ನೊಬ್ರು ಗುರುಸಿದ್ಗೌಡ ಮತ್ತು ಇನ್ನೊಬ್ರು ಯಾರ್ಯಾರು ಇದ್ರು ಸರ್. ಭಾಳ ಜನ ಇದ್ರು ಸರ್ ಅವರು. ಇದು ಎಷ್ಟು ಗಂಟೆಗೆ ಆಯ್ತು ನಿನ್ನೆ? ಸರ್ ನಿನ್ನೆ 5 ವರ್ಷ ಸುಮಾರಾಗಿತ್ತು ಸರ್. ನಿನ್ನೆ ಹಾಂ ಸರ್. ಮನೆ ಹೋದಾಗ ಒಂದು 6 ಗಂಟೆ ಸರ್. ನಮ್ಮ ಮಮ್ಮಿನ ಅಲ್ಲೇ ದಾರಿ ಒಳಗನ ಹೊಡೆದಾರ ಸರ್. ನಮ್ಮ ಮಮ್ಮಿನೂ ಭಾಳ ಪ್ರೀತಿಸಿ ಮದುವೆ ಆದ್ರಿ, ಪತ್ನಿಯನ್ನು ಕಳ್ಕೊಂಡ್ರಿ. ಒಂದಿನ ಇರ್ತಿದ್ದಿಲ್ಲ ಸರ್ ನಾನು ಬಿಟ್ಟು ಸರ್. ಎಲ್ಲರೂ ಹೋದ್ರು ನೀ ಬಾ ಅಂತಂದು ಫೋನ್ ಹಚ್ತಿಲ್ಲ ಸರ್. ಇಲ್ಲ ಹತ್ಕೊಂತ ಕುಂದಿರ್ತಿದ್ದಿಲ್ಲ ಸರ್ ಆಕಿ. ಈಗ ನನ್ಗೆ ಯಾರು ಸರ್? ನಮ್ಮ ಅಪ್ಪಾಜಿ ನಮ್ಮ ಮಮ್ಮಿ ಭಾಳ ಇದ್ದದಾರ ಸರ್. ಏನಾಗ್ಬೇಕಂತೀರ ಅವ್ರಿಗೆ? ಸರ್ ಅವ್ರಿಗೆ ಗಲ್ ಶಿಕ್ಷೆ ಆಗ್ಬೇಕು ಸರ್. ಇದನ್ನ ಬಿಟ್ಟು ಮತ್ತೇನು ಆದರೂ ನನಗೆ ಒಪ್ಪಲ್ ಸರ್ ಅದನ್ನು. ನಾನು ನಿಮ್ಮ ಪ್ರೀತಿಗೇನು ಅಂತರ್ಜಾತಿ ಆಗಿದ್ದ ಅನ್ನೋದು ವಿರೋಧ? ಏನು ವಿರೋಧ? ಅಂತರ್ಜಾತಿ ವಿವಾಹ ಸರ್. ಇವರೇ ಸರ್ ನನ್ನ ಹೆಂಡತಿ ಇವರ ಪಪ್ಪಾರ ಸರ್ ಮುಸ್ಲಿಂ ಹುಡುಗಿನ ಲವ್ ಮಾಡಿ ಸರ್. ಅವ್ರನ್ನ ಊರು ಬಿಟ್ಟು ಕಳ್ಸ್ಯಾರ ಸರ್. ಇವರು ಅವ್ರಿಗೆ ಅವಾಗ ಮಾಡೋವಾಗ ಅವ್ರಿಗೆ ಜಾತಿ ಇಲ್ಲ ಸರ್. ಅವ್ರಿಗೆ ಈಗ ಜಾತಿ ಬಂದೈತೆ ಸರ್. ಅವ್ರಿಗೆ ಅವಾಗ ಮಾಡಿದ್ದು ಅವ್ರಿಗೆ ಅದು ಏನು ಅನ್ನೋದು ಗೊತ್ತಾಗಿಲ್ಲ ಸರ್. ಅವ್ರಿಗೆ ಅವ್ರು ಎದಕ್ಕೆ ಮಾಡಿದ್ರು ಅನ್ನೋದು ಗೊತ್ತಿಲ್ಲ ಸರ್. ಅವ್ರಿಗೆ ಜಾತಿ ಇದ್ದಿದ್ದಿಲ್ಲ ಸರ್ ಅವಾಗ. ಈಗ ಒಮ್ಮೆ ಬಂದೈತೆ ಸರ್ ಅವ್ರಿಗೆ ಜಾತಿ ಸರ್. ಹಾಂ ಸರ್. ಅದು ಜಾತಿ ಅದು ಎಲ್ಲಿಗೆ ಹೋಯ್ತೈತೆ ಸರ್. ಅವ್ರಿಗೆ ಈಗ ಬಂದೈತೆ ಸರ್. ಅವ್ರಿಗೆ ಅದು ಕಾನೂನು ಪ್ರಕಾರ ಅವ್ರಿಗೆ ಏನಾಗ್ಬೇಕಾಗುತ್ತೆ ಸರ್. ಅದು ಇದು ವಿವೇಕಾನಂದರ ಮಾತುಗಳು. ನಾನು ಮಾನ್ಯ ಸಾಕಷ್ಟು ಇಬ್ಬರು ಕೂಡ ಅನೋನ್ಯವಾಗಿದ್ವಿ, ಪ್ರೀತಿಸಿ ಮದುವೆ ಆಗಿದ್ವಿ, ನಾವು ಒಳ್ಳೆಯ ಸಂಸಾರವನ್ನು ಕೂಡ ನಡೆಸ್ತಾ ಇದ್ವಿ. ಆದರೆ ಇದೀಗ ಮಾನ್ಯಳ ಹೆತ್ತವರು ಈ ರೀತಿಯಾಗಿ ಕ್ರೌರ್ಯವನ್ನು ಮೆರೆದಿದ್ದಾರೆ. ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನೋ ಮಾತುಗಳನ್ನ ಹೇಳ್ತಾ ಇರೋದು. ಕ್ಯಾಮರಾಮನ್ ಶಿವ ಜೊತೆ ಸಂಜಯ್, TV9 ಹುಬ್ಳಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH